ಸುಂದರವಾದ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗನಿದ್ದನು. ರಾಮು ಬಹಳ ಜಾಣ ಮತ್ತು ನಂಬಿಕಸ್ಥ ಹುಡುಗನಾಗಿದ್ದನು. ಅವನ ತಂದೆಗೆ ರಾಮುನ ಮೇಲೆ ಬಹಳ ನಂಬಿಕೆಯಿತ್ತು. ಒಂದು ದಿನ ಅವನ ತಂದೆಗೆ ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾಗಿತ್ತು. ಆದರೆ ಅವನಿಗೆ ತನ್ನ ಹಣವನ್ನು ಯಾರ ಬಳಿಯೂ ಇಡುವುದು ಸುರಕ್ಷಿತವೆನಿಸಲಿಲ್ಲ. ಆಗ ಅವನಿಗೆ ರಾಮು ನೆನಪಾಯಿತು. ರಾಮು, ನನಗೆ ನಿನ್ನ ಮೇಲೆ ನಂಬಿಕೆಯಿದೆ, ನಾನು ಹೋಗುವವರೆಗೂ ಈ ಹಣವನ್ನು ನೋಡಿಕೊಳ್ಳಬಹುದಾ ಎಂದು ಹೇಳಿದರು. ರಾಮು ತಲೆಯಾಡಿಸಿ, ಹೌದು ತಂದೆ, ನಾನು ಸುರಕ್ಷಿತವಾಗಿ ಇಡುತ್ತೇನೆ ಎಂದನು. ತಂದೆ ಹೋದ ಮೇಲೆ ರಾಮು ಹಣವನ್ನು ತನ್ನ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಟ್ಟನು. ಆದರೂ ಅವನಿಗೆ ಚಿಂತೆಯಾಯಿತು. ಅವನು ಹಣವನ್ನು ಎಲ್ಲಿ ಇಟ್ಟಿದ್ದಾನೆಂದು ಯಾರಿಗೂ ತಿಳಿಯಬಾರದಿತ್ತು. ಕೆಲವು ದಿನಗಳ ನಂತರ ರಾಮುವಿನ ಸ್ನೇಹಿತ ಸೋಹನ್ ಬಂದನು. ಅವನು ರಾಮುವನ್ನು ಕೇಳಿದನು, ರಾಮು, ನಿನ್ನ ತಂದೆ ನಿನ್ನ ಬಳಿ ಹಣ ಇಟ್ಟಿದ್ದಾರೆ ಎಂದು ಕೇಳಿದ್ದೇನೆ. ಅದು ಎಷ್ಟು ಹಣ? ರಾಮು ಹೇಳಿದನು, ನನಗೆ ಗೊತ್ತಿಲ್ಲ. ಅದು ನನ್ನ ತಂದೆಯ ಹಣ. ಅವನು ಹೋಗುವವರೆಗೂ ನಾನು ಸುರಕ್ಷಿತವಾಗಿ ಇಡುತ್ತೇನೆ. ನೀನು ಅದರ ಬಗ್ಗೆ ಕೇಳಬೇಡ. ಸೋಹನ್ ಬೇಸರಗೊಂಡನು, ಆದರೆ ರಾಮುವಿನ ನಿರ್ಧಾರವನ್ನು ಗೌರವಿಸಿದನು. ತಂದೆ ಮನೆಗೆ ಬಂದಾಗ ರಾಮು ಹಣವನ್ನು ಅವನಿಗೆ ಕೊಟ್ಟನು. ತಂದೆ ಬಹಳ ಸಂತೋಷಪಟ್ಟರು. ಅವನ ಮಗನ ಮೇಲಿನ ನಂಬಿಕೆ ಇನ್ನಷ್ಟು. ನೀತಿ ನಂಬಿಕೆ ಎಂಬುದು ಬೆಲೆಬಾಳುವ ಆಸ್ತಿ. ಅದನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ.